ಸಿದ್ದರಾಮಯ್ಯರ ಪರಮಾಪ್ತ ಪೈಕಿ ಒಬ್ಬ ಆಪ್ತನಿಂದ ಡಿಕೆಗೆ ಸಿಎಂ ಪಟ್ಟವಂತೆ. ಸಂದರ್ಭ ಬಂದಾಗ ಡಿಕೆಶಿ ಸಿಎಂ ಆಗೇ ಆಗ್ತಾರೆ ಹೀಗಂತ ಹೇಳಿದ್ದು ಬೇರೆ ಯಾರೂ ಅಲ್ಲ, ಸಿಎಂ ಸಿದ್ದು ಅವರ ಆಪ್ತ. ಸಿದ್ದರಾಮಯ್ಯರ ಆಪ್ತ ಸಚಿವನೊಬ್ಬ ಅಥವಾ ನಾಯಕನೊಬ್ಬ ಡಿಕೆ ಶಿವಕುಮಾರ್ ಪರ ನಿಂತುಕೊಂಡು ಮಾತನಾಡ್ತಾರೆ. ಹೀಗಂತ ಹೇಳಿದ್ದು ಬೇರೆ ಯಾರೂ ಅಲ್ಲ, ಅಲಲ್ ಸಿದ್ದು ಆಪ್ತ ಚಲುವರಾಯಸ್ವಾಮಿಯಿಂದ ಸ್ಫೋಟಕ ಭವಿಷ್ಯ ಇದು. ಮಂಡ್ಯದಲ್ಲಿ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಚಲುವರಾಯಸ್ವಾಮಿ, ಡಿಕೆ ಶಿವಕುಮಾರ್ ಕೂಡ ಒಬ್ಬ ಹಿಂದುತ್ವವನ್ನ ಕಾಂಗ್ರೆಸ್ ಪಕ್ಷ ಗೌರವಿಸುತ್ತೇವೆ. ಸಂದರ್ಭ ಬಂದಾಗ ಹೈಕಮಾಂಡ್ ಡಿಕೆಶಿಯನ್ನ ಸಿಎಂ ಮಾಡುತ್ತೆ. ಡಿಕೆಶಿ ಸಿಎಂ ಆಗುವ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಈಗಂತ ಹೇಳಿದ್ದು ಬೇರೆ ಯಾರೂ ಅಲ್ಲ, ಡಿಕೆಶಿ ಕಾಂಗ್ರೆಸ್ನಲ್ಲಿ ಗಟ್ಟಿಯಾಗಿ ನೆಲೆ ಕಂಡುಕೊಂಡಿದ್ದಾರೆ. ಅವರು ಯಾಕೆ ಬಿಜೆಪಿಗೆ ಹೋಗ್ತಾರೆ? ಬಿಜೆಪಿಗೆ ಹೋಗೋದಾಗಿದ್ರೆ ಡಿಕೆ ಯಾವಾಗಲೂ ಹೋಗ್ತಾ ಇದ್ರು. ಅಲ್ಲಿ ಹೋದ್ರೆ ಏನು ಸಿಗೋದಿಲ್ಲ ಅನ್ನೋ ಖಾತ್ರಿ ಡಿಕೆಗೂ ಇದೆ. ಸಚಿವ ಚಲುವರಾಯಸ್ವಾಮಿ ಇಲ್ಲಿದ್ಕೊಂಡು ಕೆಪಿಸಿಸಿ ಅಧ್ಯಕ್ಷರಾದರು. 2-3 ಖಾತೆಗಳನ್ನು ಹೆಗಲ ಮೇಲೆ ಹೊತ್ಕೊಂಡು ಆ ಖಾತೆನ ನಿಭಾಯಿಸ್ತಾ ಇದ್ದಾರೆ. ಈ ಎಲ್ಲ ಸವಲತ್ತು ಸೌಕರ್ಯ ಸ್ಥಾನಮಾನ ಬಿಜೆಪಿಗೆ ಹೋದ್ರೆ ಸಿಗುತ್ತಾ? ಡಿಕೆ ಶಿವಕುಮಾರ್ ಬಿಜೆಪಿಗೆ ಹೋದರೆ, ಇದನ್ನ ಹೇಳ್ತಾ ಇರೋದು ಚಲುವರಾಯಸ್ವಾಮಿ. ಚಲುವರಾಯಸ್ವಾಮಿ ಯಾರು ಅಂತ ಕೇಳಿದ್ರೆ ಸಿದ್ದರಾಮಯ್ಯರ ಅತ್ಯಂತ ಆಪ್ತ ಸಚಿವರ ಪೈಕಿ ಇವರು ಕೂಡ ಒಬ್ಬರು ಮಿನಿಸ್ಟ್ರು. ಇವರು ಹೇಳ್ತಾರೆ, ಹಿಂದುತ್ವವನ್ನು ಕಾಂಗ್ರೆಸ್ ಗೌರವಿಸುತ್ತೆ, ಹಿಂದೂಗಳನ್ನು ಕಾಂಗ್ರೆಸ್ ಗೌರವಿಸುತ್ತೆ ಅನ್ನೋದು ಜವಾಹರ್ಲಾಲ್ ನೆಹರು ಕಾಲಘಟ್ಟದಿಂದ ಹಿಡಿದು ಸಿದ್ದರಾಮಯ್ಯರ ಕಾಲಘಟ್ಟದವರೆಗೆ ಹಿಂದೂಗಳನ್ನು, ಹಿಂದೂ ಧರ್ಮವನ್ನು ಕಾಂಗ್ರೆಸ್ ಗೌರವಿಸುತ್ತೆ ಅನ್ನೋ ಮಾತಿದೆ. ಆದರೆ ಈ ಹಿಂದುತ್ವದ ಮೇಲೆ ಪ್ರೀತಿ ಬಂದಿದ್ದು ಯಾವಾಗ? ಇದು ಚಲುವರಾಯಸ್ವಾಮಿ ಮತ್ತು ಡಿಕೆ ಶಿವಕುಮಾರ್ ಇಬ್ಬರಿಗೆ ಬಿಟ್ಟರೆ ಬೇರೆಯವರಿಗೆ ಯಾವ ಅಭಿಪ್ರಾಯನೂ ಇಲ್ಲ. ಚಲುವರಾಯಸ್ವಾಮಿ ಅವರು ಉತ್ತರ ಕೊಡಬೇಕು. ಹಿಂದುತ್ವ ಅಂದರೆ ಏನು? ಮೊನ್ನೆ ಸದನದಲ್ಲಿ ಕೂತ್ಕೊಂಡು ಡಿಕೆ ಶಿವಕುಮಾರ್ ಸದಾ ಒತ್ಸಲೆ ಅಂದ್ರಲ್ಲ, ಅದು ಹಿಂದುತ್ವ. ಹಿಂದುತ್ವ ಅಂದರೆ ಏನು? ಈ ದೇಶ ಹಿಂದೂ ರಾಷ್ಟ್ರ ಆಗಬೇಕು ಅನ್ನೋ ಪರಿಕಲ್ಪನೆಗಳನ್ನು, ಆ ಸಿದ್ಧಾಂತವನ್ನು ಇಟ್ಕೊಂಡಿರ್ತಕ್ಕಂತಹದ್ದೇ ಹಿಂದುತ್ವ. ಪ್ರಮೋದ್ ಮುತಾಲಿಕ್, ತೊಗಾಡಿಯಾ, ಮೋಹನ್ ಭಾಗವತ್ ಇವರ ಸಾಲಲ್ಲಿ ನಿಂತುಕೊಂಡು ಮಾತನಾಡೋದೇ ಹಿಂದುತ್ವ. ಹಾಗಾದರೆ ಡಿಕೆ ಶಿವಕುಮಾರು ಆ ಸಾಲಲ್ಲಿ ಬರ್ತಾರಾ? ಚಲುವರಾಯಸ್ವಾಮಿ ಅದೇ ಸಾಲಿನಲ್ಲಿ ಬರ್ತಾರಾ? ಹಾಗಾದರೆ ಡಿಕೆ ಶಿವಕುಮಾರ್ ಪರ ನಿಂತ್ಕೊಂಡು ಚಲುವರಾಯಸ್ವಾಮಿ ಮಾತನಾಡಿರೋದು ಇದೆಯಲ್ಲ, ನಿಜಕ್ಕೂ ಕೂಡ ಪರಮಾಶ್ಚರ್ಯ. ಅವರು ಏನು ಹೇಳಿದಾರೆ ನೀವೇ ಕೇಳಿಸ್ಕೊಳ್ಳಿ. ಬಿಜೆಪಿಗೆ ಬರುವ ಸೂಚನೆಗಳು ಕಾಣ್ತಾರೆ ಅಂತ ಬಿಜೆಪಿ. ಸೊ ಅವರ ಬಿಜೆಪಿಗೆ ಹೋಗೋದಾದ್ರೆ ಯಾವಾಗಲೂ ಹೋಗೋರು ಅವರು. ಈಗ ನಾನು ಒಮ್ಮೆ ಬಿ ಜೆ ಪಿಲೂ ಒಳ್ಳೆಯ ಸ್ನೇಹಿತರೆ, ಗೌರವವಾಗಿ ಕೆಲವು ಜೊತೆ ಸ್ನೇಹ ಇದೆ. ಹಂಗೆ ಅಂದ ಕ್ಷಣಕ್ಕೆ ಪಕ್ಷದ ಡಿ ಕೆ ಶಿವಕುಮಾರು ಕಾಂಗ್ರೆಸ್ನಲ್ಲಿ ಗಟ್ಟಿಯಾದಂಥ ನೆಲೆಯನ್ನು ಕಂಡುಕೊಂಡಿರ್ತಕ್ಕಂಥವ್ರು. ಡಿ ಕೆ ಶಿವಕುಮಾರ್ ಯಾಕೆ ಹೋಗ್ತಾರೆ? ಡಿ ಕೆ ಶಿವಕುಮಾರ್ ಅವರಿಗೆ ಇಡೀ ರಾಷ್ಟ್ರದಲ್ಲಿ ಇವತ್ತು ಅಧ್ಯಕ್ಷರಾಗಿ ಯಶಸ್ವಿಯಾಗಿ ಇಡೀ ರಾಷ್ಟ್ರದ ಎಲ್ಲ ರಾಜ್ಯಗಳ ಅಧ್ಯಕ್ಷರಿಗಿಂತ ಉತ್ತಮವಾದಂಥ ಕೆಲಸ ಮಾಡಿದ್ದಾರೆ ಅನ್ನೋ ಪ್ರಶಂಸೆ ಇದೆ. ಅವ್ರು ಯಾಕೆ ಈಗ ಸಂದರ್ಭ ಬಂದಾಗ ಆಗುತ್ತೆ ಬಿಡ್ರಿ. ಅದಕ್ಕೆ ACC ಅವ್ರ ತೀರ್ಮಾನ ನಮ್ಮ ಪಕ್ಷದಲ್ಲಿ, ಅದನ್ನು ಪಕ್ಷ ರಾಹುಲ್ ಗಾಂಧಿಯವರು, ಖರ್ಗೆ ಅವರು, ವೇಣುಗೋಪಾಲ್ ಅವರು, ಸುರ್ಜೇವಾಲಾ ತೀರ್ಮಾನ ಮಾಡ್ತಾರೆ. ಅನಾವಶ್ಯಕವಾಗಿ ನೀವು ಅದೇ ಒಳ್ಳೆ BJPಯವರ ತೀರ್ಮಾನ ಮಾಡೋರು ಅಥವಾ ಮೀಡಿಯಾದವರ ತೀರ್ಮಾನ ಮಾಡೋರು ಕಾಂಗ್ರೆಸ್ ಹೈಕಮಾಂಡು. ಅದಕ್ಕೆ ಜನ ತೀರ್ಮಾನ ಮಾಡಿ 136 ಜನನ ಗೆಲ್ಲಿಸಿ ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತ ಕೊಟ್ಟಿದ್ದಾರೆ. ಕಾಂಗ್ರೆಸ್ 136 ಹೋಗಿ 138 ಆದಮೇಲೆ ಅಷ್ಟು ಜನ ರಾಹುಲ್ ಗಾಂಧಿಯವರಿಗೆ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಭದ್ರವಾಗಿರಬೇಕು ಅಂತ ಹೇಳಿದ್ದಾರೆ. ಸೊ ಅದರ ಅಭಿಪ್ರಾಯದಲ್ಲಿ ರಾಹುಲ್ ಗಾಂಧಿಯವರು ಸೂಕ್ತವಾದ ತೀರ್ಮಾನ ತಗೋತಾರೆ. ಅದೇನೋ ಅವ್ರು ನಮ್ಮ ಪಕ್ಷ ತೀರ್ಮಾನ ಮಾಡಿದೆ ಬಿಡಿ ಸರ್, ಯಾವಾಗ ಆಗ್ತಾರೆ? ಬಿಜೆಪಿಗೆ ಬರುವ ಸೂಚನೆಗಳು ಕಾಣ್ತಾರೆ ಅಂತ ಬಿಜೆಪಿ. ಸೊ ಅವರ ಬಿಜೆಪಿಗೆ ಹೋಗೋದಾದ್ರೆ ಯಾವಾಗಲೂ ಹೋಗೋರು ಅವರು. ಈಗ ನಾನು ಒಮ್ಮೆ ಬಿ ಜೆ ಪಿಲೂ ಒಳ್ಳೆಯ ಸ್ನೇಹಿತರೆ, ಗೌರವವಾಗಿ ಕೆಲವು ಜೊತೆ ಸ್ನೇಹ ಇದೆ. ಹಂಗೆ ಅಂದ ಕ್ಷಣಕ್ಕೆ ಪಕ್ಷದ
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.